ಆ್ಯಕ್ಚುಲಿ ಹೊರಗಡೆ ಬಂದಮೇಲೆ ನಿಮಗೆ ಗೊತ್ತಾಗಿರ್ಬೋದು ಇವಾಗ ಗಿಲ್ಲಿಗಿರುವಂತಹ ಕ್ರೇಜು ಹೊರಗಡೆ ಅಂದರೆ ಈಸ್ ಲೈಕ್ ಒನ್ ಮ್ಯಾನ್ ಶೋ ಅನ್ನೋ ಥರನೇ ಆಲ್ಮೋಸ್ಟ್ ಇಲ್ಲಿ ತನಕ ಅಂಟಿಲ್ 60 days ಇವಾಗ ಅಲ್ಲಿ ತನಕ ಪ್ರಾಜೆಕ್ಟ್ ಆಗಿರೋದು. ಪ್ಲಸ್ ಈಗ ಗಿಲ್ಲಿ ಜೊತೆಗಿಲ್ಲಿರುವ ಇನ್ನೊಂದು ಏನು ಗ್ಯಾಂಗ್ ಇದೆ ಅದನ್ನೆಲ್ಲ ಬಕೆಟ್ ಗ್ಯಾಂಗ್ ಅಂತ ಕರಿತಾ ಇದ್ದಾರೆ ಹೊರಗಡೆ. ಸೊ ಆ ಥರದ್ದೆಲ್ಲ. ಸೊ ಗಿಲ್ಲಿದು ಕ್ರೇಜ್ ಈ ಥರ ಈ ಮಟ್ಟಿಗಿರುತ್ತೆ ಅಂತಂದರೆ ಲೈವಲ್ಲಿ ಎಸ್ಪೆಷಲಿ ನಾಟ್ ಓನ್ಲಿ ಇನ್ ಎಪಿಸೋಡ್, ಲೈವಲ್ಲೂ ಅವರೇ ಇರೋದು ಫುಲ್ಲು. ಲೈಕ್ ಹೀ ಈಸ್ ಗಿವಿಂಗ್ ಆರ್ಗ್ಯಾನಿಕ್ ಆಗಿ ಅವ್ರು ಮಾತಾಡಿದ್ದು ಅವ್ರು ಮಾಡಿದ್ದೆಲ್ಲ ಕಂಟೆಂಟೇ ಹೊರಗಡೆ. ಆ ಥರ ಆ ರೇಂಜಿಗೆ ಅವರು ಆಟ ಆಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಗೊತ್ತಾಯ್ತಾ ನಿಮಗೆ, ಹೇಗೆ ಅನ್ಸುತ್ತೆ ಅಂತ? ಗೊತ್ತಿಲ್ಲ ಹಂಗೆ ಮಾಡ್ತಾ ಇದ್ದಾರೆ ಅಂದರೆ ಈಸ್ ವೆಲ್ ಪ್ರಿಪೇರ್ಡ್ ಆಗಿ ಹೋಗಿದ್ದಾರೆ ಅಂತ ಐ ಫೀಲ್. ಯಾಕಂದರೆ ಯಾರಿಗೂ ಅಷ್ಟು ಜೀವ್ಸೋಕ್ಕಾಗಲ್ಲ. ಈಸ್ ಪ್ಲೇಯಿಂಗ್ ವೆಲ್ ಪ್ರಿಪೇರ್ ಆಗಿ ಹೋಗಿದ್ದಾರೆ, ಗೇಮ್ಗೋಸ್ಕರನೇ ಹೋಗಿದ್ದಾರೆ. ಕೊಡ್ತಾ ಇದ್ದಾರೆ ಅಂದರೆ ಗೇಮಿಗೆ ಜಸ್ಟಿಫೈ ಮಾಡ್ತಾ ಇದ್ದಾರೆ ಅಂತ ಐ ಫೀಲ್. ಅದು ಹೆಂಗಾಗುತ್ತೆ ಅಂದರೆ ಈಗ ನೋಡಿ, ಅಶ್ವಿನಿ ಗೌಡ ಅವ್ರ ಜೊತೆಗೆ ಫುಲ್ ಟಗ್ ಆಫ್ ಇತ್ತಾ, ದ್ವೇಷ ಫುಲ್ಲು. ಬಟ್ ಸ್ಟಿಲ್ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿದಾಗ ಇದರಲ್ಲಿ ಕಾಲೇಜ್ ಡೇ ಫಂಕ್ಷನಲ್ಲಿ ಅವ್ರಿಗೆ ಪಾಸಿಟಿವ್ ಆಯ್ತದ ಅಶ್ವಿನಿ ಗೌಡ ಅವ್ರಿಗೆ. ಗಿಲ್ಲಿ ಜೊತೆ ಯಾರು ಬರ್ತಾರೋ ಅವರಿಗೆಲ್ಲ ಪಾಸಿಟಿವ್ ಆಗಿ ಈ ಜೋಡಿನೂ ಚೆನ್ನಾಗಿದೆ, ಇದೊಂಥರ ಸೂಪರ್ ಅನ್ನೋ ಥರ ಹಾಗೆ ಪಾಸಿಟಿವ್ ಆಯ್ತು. ಅದು ನೋಡಿ ಮೇ ಬಿ ನಾನು ಅದಕ್ಕೇನೆ ನಾನು ಹೇಳಿದ್ದು ನನ್ನ ಮನೇಲಿ ಕಂಪ್ಲೀಟಾಗಿ ಜೀವಿಸ್ತೆ ಅಂತ ಹೇಳ್ಬಿಟ್ಟು. ನನಗೆ ನಾನು ಫೇಕ್ನೆಸ್, ನಾನು ಜಸ್ಟ್ ಫಾರ್ ಶೋ ನಾನು ಫೇಕ್ ಆಗಿರೋಕ್ಕಾಗಲ್ಲ. ನಾನು ಶೋಲ್ ಮೇ ಬಿ ಇನ್ನೊಂದು 3 ವಾರ ಸರ್ವೈವ್ ಆಗ್ತಾ ಇದ್ನು, 4 ವಾರ ಸರ್ವೈವ್ ಆಗ್ತಾ ಇದ್ನು. ಐ ಕುಡ್ ನಾಟ್ ಬಿ. ಗಿಲ್ಲಿನ ಹತ್ರ ಹಾಕೊಂಡಿದ್ರೆ ಸ್ಟಾರ್ಟಿಂಗ್ಗೆ ಹತ್ರ ಹಾಕೊಂಡ್ಬೋದಾಗಿತ್ತು. ಅವನು ಅಷ್ಟೇ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾನು ಸೈಡು ಕರ್ಕೊಂಡು ಹೋಗೋ ಹೇಳಿದ್ದೀನಿ. ಗಿಲ್ಲಿ ಮನ್ಸಿಗೆ ಬೇಜಾರಾಗ್ತಾ ಇದೆ, ಮಾಡಬೇಡ ಹಂಗೆ ಅಂತ ಹೇಳಿದ್ದೀನಿ. ಹಂಗೆ ಬರಲ್ಲ ನನಗೆ ಆ ಥರ ಇದ್ದಿದ್ರೆ ಗೊತ್ತಿತ್ತು. ಗಿಲ್ಲಿ ಸ್ಟಾರು, ಅವನ ಜೊತೆ ಇದ್ದಿದ್ರೆ ಹಂಗೆ ಆಗ್ತಿತ್ತು. ಅವನ ಎದುರಾಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ನನಗೆ ಎಷ್ಟೊಂದು ವಿಷಯದಲ್ಲಿ. ನಾಟ್ ಓನ್ಲಿ ಅದು ಸೀನ್ ದೊಡ್ಡದಾಯಿತು ಅನ್ನೋದು ಬಿಟ್ಟರೆ ಅದಕ್ಕಿಂತ ಮುಂಚೆನೂ ನಂದು ಗಿಲ್ಲಿದ ಫೈಟ್ ಆಗಿತ್ತು, ನೆಸೆಸರಿ ಇರಲಿಲ್ಲ. ಬಟ್ ನನ್ನ ಮನಸ್ಸಿಗೆ ಆಗದೇ ಇರೋ ಕೆಲಸನ ನಾನು ಶೋಗೋಸ್ಕರ ಮಾಡೋಕ್ಕಾಗತ್ತೆ, ಕಷ್ಟ ಆಗ್ತಿತ್ತು. ಆಮೇಲೆ ಗೊತ್ತಿದ್ರೂ ಇಮ್ಯಾಜಿನ್ ಮಾಡಿ, ಹೊರಗಡೆ ನಾನು ಇವನು ನೆಗೆಟಿವ್ ಹೋದರೆ ನಾನು ನೆಗೆಟಿವ್ ಆಗುತ್ತೆ ಗೊತ್ತಿದ್ರೂ ನನ್ನಲ್ಲಿ ತಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ತಡ್ಕೊಂಡು ಕೂತಿದ್ದಿದ್ರೆ ನಾನು ಆಗಿರೋ ವ್ಯಕ್ತಿ ಅಲ್ಲಿ ಆಗ್ತಿದ್ದೆ, ನಾನು ಫೇಕ್ ಪರ್ಸನ್ ಆಗ್ತಿದ್ದೆ. ಹಂಗಾರೆ ಯಾರೋ ಒಬ್ರು ನನಗಂದ್ರು ಅವಾಗ ನಾಳೆ ಹೆಂಗೆ ಮಾತು ಬರ್ತಿತ್ತು ಗೊತ್ತಾ? ಇನ್ನೊಬ್ರು ಹೇಳಿದಾಗ ನೀನು ತಡ್ಕೊಂಡು ಕೂತಿರ್ಲಿಲ್ಲ, ಗಿಲ್ಲಿ ಅಂದಾಗ ಹೆಂಗೆ ತಡ್ಕೊಂಡು ಕೂತ್ಕೊಂಡೆ? ಮಾತು ಬರ್ತಿತ್ತು ಹಂಗೆ. ಯಾಕಂದರೆ ಅವ್ನು ಅದೇ ರೀತಿಲಿ ತಮಾಷೆಗೋ ಹೆಂಗೋ ರೇಗಿಸ್ತಾನೆ ಇದ್ದ. ಅವ್ನು ಹಂಗೆ ಅವ್ನು ಎಲ್ಲರಿಗಿಂತ ನನ್ನ ಟ್ರಿಗರ್ ಪಾಯಿಂಟ್ ಟಚ್ ಮಾಡ್ತಿದ್ದೆ ಗಿಲ್ಲಿ. ಬಿಕಾಸ್ ಗಿಲ್ಲಿಗೆ ಅರ್ಥ ಆಗೋಗಿತ್ತು ನನ್ನ ಟ್ರಿಗರ್ ಪಾಯಿಂಟ್. ಹಿಂಗೆ ಮಾಡಿದ್ರೆ ಇವಳು ಹಿಂಗೆ ಬ್ಲಾಸ್ಟ್ ಆಗ್ತಾಳೆ, ಹಿಂಗೆ ಮಾಡಿದ್ರೆ ಹಿಂಗೆ. ಲಾಸ್ಟಲ್ಲಿ ನಾನು ಯಾವಾಗ ಮೆಲೋಡ್ರಾಮಾ ಮಾಡ್ಕೊಂಡು ಬಂದೆ ಅವನ ವಿಷಯದಲ್ಲಿ, ಕೇರ್ ಮಾಡ್ಕೊಂಡು ಬರಲಿಲ್ಲ, ಸೈಲೆಂಟ್ ಆಗ್ತಾ ಬಂತು. ಆಮೇಲೆ ರಘು ಅವರು ಯಾವಾಗ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಮತ್ತೆ ಜೆಲ್ ಆದೆ ಅವನ ಜೊತೆ. ಅವ್ರು ಏನೋ ರೆಕ್ಸ್ಕೊಂಡು ಕೂತಿದ್ದ ರಘು ಅವ್ರಿಗೆ, ಹಂಗೆ ಹಿಂಗೆ ಅಂದ್ಕೊಂಡು ಜೆಲ್ಲಾದೆ. ಮತ್ತೆ ಜೆಲ್ಲ ಆಯ್ತಲ್ಲ ನಾ ಮಟ್ಟಿಗೆ ಈ ವಾರ ಬೇರೆ ಥರ, ಅಂದರೆ ಈ ವಾರ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇತ್ತು. ನಾನು ಐ ಮಿಸ್ಡ್ ದಟ್ ಅಂತ ನನಗೆ ಈಗ ಫೀಲ್ ಆಗ್ತಾ ಇದೆ. ಈ ವಾರ ಇದ್ದು ಬರಬೇಕಿತ್ತ ನಾನು ಅಂತ. ಯಾಕಂದ್ರೆ ಅದೊಂಥರ ಎಲ್ಲ ಬೇರೆ ಥರ ಬಿರ್ಕ್ ಬಿದ್ದಂಗೆ ಕಾಣಿಸ್ತಲ್ಲ ಮನೆ. ನೈಸ್ ಗೇಮ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.